ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಈಗ ನಾವು ಭರತ ಭೂಮಿ ನನ್ನ ತಾಯಿ ಕುವೆಂಪು ಅವರು ಬರೆದಂತ ಈ ಒಂದು ಪದ್ಯ ಪಾಠವನ್ನ ನೋಡೋಣ. ಪದ್ಯ ಪಾಠದಲ್ಲಿ ಪೂರ್ತಿಯಾಗಿ ಅವರು ಯಾವ ರೀತಿ ಒಂದು ದೇಶಭಕ್ತಿಯನ್ನ ವಿವರಿಸಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧುರ ಕನ್ನಡ ಭಾಗ 1 ಮತ್ತು 2. ಭರತ ಭೂಮಿ ನನ್ನ ತಾಯಿ, ಕವಿ ಕುವೆಂಪು ಅವರು ಬರೆದಂತ ಒಂದು ಕವನ. ಭರತ ಭೂಮಿ ನನ್ನ ತಾಯಿ. ಮಕ್ಕಳೇ, ಈಗೆಲ್ಲ ನೀವು ಕನ್ನಡ ನಾಡಗೀತೆಯಾದ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ಕವನವನ್ನ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ಒಂದು ರಾಷ್ಟ್ರ ಪ್ರೇಮವನ್ನು ಉಕ್ಕಿಸುವಂಥ ನಾಡಗೀತೆಯನ್ನ ನೀವೆಲ್ಲರೂ ಕೇಳಿದಿರಿ, ಹಾಡಿದಿರಿ, ಸಂತೋಷ ಪಟ್ಟಿರಿ. ಹಾಗೆಯೇ ಕವಿ ಕುವೆಂಪು ಅವರು ಬರೆದಂಥ ಇನ್ನೊಂದು ಪದ್ಯ, ಇದು ಕೂಡ ರಾಷ್ಟ್ರ ಪ್ರೇಮವನ್ನ ಸಾರುವಂತ ಒಂದು ಕವನವಾಗಿದೆ. ಪ್ರಕೃತ ಈ ಒಂದು ಕವನದಲ್ಲಿ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಸಿರಿ ಸಂಪತ್ತು ಯಾವ ರೀತಿಯಿಂದ ಕೂಡಿದೆ, ಅದೆಲ್ಲ ನಮಗೆ ಯಾವ ರೀತಿ ಆಶ್ರಯ ನೀಡಿ ತವರು ಮನೆಯಂತೆ ನಮ್ಮನ್ನ ಕಾಪಾಡುತ್ತದೆ ಅನ್ನುವಂಥದನ್ನ, ಒಂದು ಅಭಿಮಾನವನ್ನ ಕವಿ ಕುವೆಂಪು ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಪರತಂತ್ರದಲ್ಲಿ ಸಿಕ್ಕಿ ನರಳುತ್ತಿದ್ದ ಸಂದರ್ಭದಲ್ಲಿ ರಚನೆಯಾದ ಒಂದು ಕವನ ಇದು. ನಾವೆಲ್ಲರೂ ತಾಯ್ನಾಡಿನ ಹಿತಕ್ಕಾಗಿ, ರಕ್ಷಣೆಗಾಗಿ, ಅದರ ಬಿಡುಗಡೆ ಅಂದ್ರೆ ಸ್ವಾತಂತ್ರ್ಯವನ್ನ ಪಡೆಯುವ ಸಲುವಾಗಿ, ಭಾರತ ದೇಶದ ಉಳಿವಿಗಾಗಿ, ರಕ್ಷಣೆ ಮಾಡುವ ಸಲುವಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ನಾಡಗುಡಿಯನ್ನು ಜನರೆಲ್ಲರೂ ಅನೇಕತೆಯಿಂದ ಮರೆತು ಏಕತೆಯನ್ನು ಸಾಧಿಸಬೇಕೆಂದು ಸಂದೇಶವನ್ನು ಕೂಡ ಈ ಕವನದ ಮೂಲಕ ಹೇಳ್ತಾರೆ ಕವಿಯವರು. ಹೋಗೋಣ. ಪ್ರಸ್ತುತ ಕವನವನ್ನ ಕವಿ ಕುವೆಂಪು ಅವರು, ಇವರ ಕಾಲ 1904ರಿಂದ 1994. ಇವರು ಶಿವಮೊಗ್ಗ ಜಿಲ್ಲೆಯ ಹುಬ್ಬಳ್ಳಿಯವರು. ಆಧುನಿಕ ಕನ್ನಡ ಸಾಹಿತ್ಯದ ಮಹಾನ್ ಲೇಖಕರು. ಇವರ ಪ್ರಮುಖ ಕೃತಿಗಳು ಈ ರೀತಿ ಇವೆ. ಕವನ ಸಂಕಲನಗಳು: ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ, ಕಲಾಸುಂದರಿ ಮತ್ತು ಕನ್ನಡ ಡಿಂಡಿಮ. ಇನ್ನು ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ, ಖಂಡಕಾವ್ಯ, ಚಿತ್ರಾಂಗದ ನಾಟಕಗಳು, 3 ನಾಟಕಗಳು ಯಾವ್ಯಾವು? ರಕ್ತಾಕ್ಷಿ ಮತ್ತು ಬೆರಳಿಗೆ ಕೊರಳ್. ಕಾದಂಬರಿಗಳು: ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಜೀವನ ಚರಿತ್ರೆ ಶ್ರೀ ರಾಮಕೃಷ್ಣ ಪರಮಹಂಸ, ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಅವರ ಆತ್ಮಚರಿತ್ರೆ. ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತೆ ರಾಮಾಯಣ ದರ್ಶನಂ ಅನ್ನುವಂಥ ಒಂದು ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನ ಪದ್ಯವನ್ನ ನಾವು ನೋಡ್ತಾ ಹೋಗೋಣ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಭರತ ಭೂಮಿಗೆ ತಾಯಿಯನ್ನ ಹೋಲಿಸ್ತಾ ಇದ್ದಾರೆ. ಭರತ ಭೂಮಿ ನನ್ನ ತಾಯಿ ಅಂತ ಹೇಳ್ತಾರೆ. ನನ್ನ ಪೊರೆವ ತೊಟ್ಟಿಲು, ನನ್ನನ್ನ ಕಾಪಾಡುವಂತಹ ಒಂದು ತೊಟ್ಟಿಲು ಇದ್ದ ಹಾಗೆ ಭರತ ಭೂಮಿ ಯಾವ ರೀತಿ ಆಗಿದೆ ಅಂತಂದ್ರೆ, ನನ್ನನ್ನ ಹೊರೆಯುವ ತೊಟ್ಟಿಲು. ಅಂದ್ರೆ ಪ್ರಕೃತ ಪದ್ಯ ದೇಶಾಭಿಮಾನವನ್ನ ಸಾರುವಂತ ಒಂದು ಪದ್ಯ. ಭರತ ಭೂಮಿ ಕವಿಗೆ ತಾಯಿಯ ಮಮತೆಯನ್ನ ನೀಡಿ ಅದು ಕಾಪಾಡುವಂತ ಒಂದು ನಾಡಾಗಿದೆ. ಜೀವನವನ್ನೇ ದೇವಿಗೆ ಎರೆವೆ, ಬಿಡುತ್ತೆ ಗುಡಿಯ ಕಟ್ಟಲು, ನಾಡನ್ನ ಮುಕ್ತಗೊಳಿಸಬೇಕು,
ಅದಕ್ಕಾಗಿ ಜೀವನವನ್ನೇ ದೇವಿಗೆ ಎರೆವೆ. ಎರೆ ಅಂದ್ರೆ ಕೊಡು. ದೇವಿಗೆ ನನ್ನ ಜೀವನವನ್ನೇ ಪ್ರಾಣತ್ಯಾಗ ಮಾಡ್ತೀನಿ, ಬಿಡುತ್ತೆ ಗುಡಿಯ ಕಟ್ಟಲು. ಗುಡಿ ಅಂದ್ರೆ ಪತಾಕೆ ಹಾರಿಸಲು, ಧ್ವಜವನ್ನ ಹಾರಿಸಲು. ಇಲ್ಲಿ ಭಾರತಾಂಬೆಯನ್ನ ನೆಲೆಗೊಳಿಸುವಲು ಕವಿ ಏನಂತ ಆಶಿಸ್ತಾರಂದ್ರೆ, ನಾಡಿನ ಬಿಡುಗಡೆಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಲು ಕವಿ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ಹೇಳ್ತಾರ ಅವರು, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಭರತ ಭೂಮಿ ತಾಯಿಯಂತೆ ಮಮತೆಯನ್ನ ನೀಡಿ ಕಾಪಾಡುವ, ಪೊರೆವ ಅಂದ್ರೆ ಕಾಪಾಡುವ ತೊಟ್ಟಿಲು ಇದ್ದಂತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ನುಡಿಯಲ್ಲಿ ನೋಡ್ರಿ, ತುಹಿನಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಹಸಿರು ನುಡಿಯ. ತುಹಿನಗಿರಿಯ, ತುಹಿನ ಅಂತಂದ್ರೆ ಹಿಮಾಲಯ ಗಿರಿಯ ಸಿರಿಯ ಮುಡಿಯ. ಭಾರತಾಂಬೆ ಹಿಮಾಲಯದ ಸಿರಿಮುಡಿ ಕಿರೀಟವನ್ನು ಧರಿಸಿದ್ದಾಳೆ. ತುಹಿನಗಿರಿಯ ಸಿರಿಯ ಮುಡಿಯ, ಸಿರಿಮುಡಿ ಅದನ್ನ ಮುಡ್ಕೊಂಡಿದ್ದಾಳೆ. ಭಾರತಾಂಬೆ ಹಿಮಾಲಯದ ಸಿರಿಮುಡಿಯನ್ನ ಧರಿಸಿದ್ದಾಳೆ. ಹಿರಿಯ ಕಡಲು ತೊಳೆಯುವ ಅಡಿಯು. ಹಿರಿಯ ಕಡಲು ಅವಳ ಪಾದಗಳನ್ನ ವಿಶಾಲವಾದ ಸಾಗರ ತೊಳೆಯುತ್ತಿದೆ. ಪೈರು ಪಚ್ಚೆ ಹಸುರಿನ ಉಡೆಯು. ಉಡೆ ಅಂದ್ರೆ ಆಕೆಯ ಉಡುಪು ಯಾವ ರೀತಿ ಇದೆ ಅಂದ್ರೆ, ಹಚ್ಚು ಹಸುರಿನ ವನಸಿರಿ ಆಕೆಯ ಉಡುಪಾಗಿದೆ. ನೋಡ್ರಿ, ಇಲ್ಲಿ ಕವಿ ಏನ್ ಹೇಳ್ತಾರ ಅಂದ್ರೆ, ಅವರನ್ನ ಪರದಾಸ್ಯದಿಂದ ಮುಕ್ತಗೊಳಿಸುವುದಕ್ಕಾಗಿ ಕವಿ ಬದುಕನ್ನೇ ಧಾರೆ ಎರೆಯಲಿಕ್ಕೆ ಬಯಸ್ತಾರೆ. ಅದರ ಜೊತೆಗೆ ಭಾರತ ಮಾತೆಯನ್ನ ಯಾವ ರೀತಿ ಹೊಗಳ್ತಾರೆ ನೋಡ್ರಿ. ತುಹಿನಗಿರಿಯ ಸಿರಿಯ ಮುಡಿಯು. ತುಹಿನ ಅಂದ್ರೆ ಹಿಮಾಲಯದ ಗಿರಿಯನ್ನೇ ತನ್ನ ಕಿರೀಟವನ್ನಾಗಿ ಧರಿಸಿದ್ದಾಳೆ. ಆಮೇಲೆ ಕಡಲುಗಳು, ಅವಳ ವಿಶಾಲವಾದ ಸಾಗರ ಅವಳ ಪಾದಗಳನ್ನ ತೊಳೆಯುತ್ತಿದೆ. ಪೈರು ಪಚ್ಚೆ ಹಸಿರು, ಅವಳ ಉಡುಗೆ ಯಾವ ರೀತಿಯಾಗಿದೆ? ಪೈರು ಪಚ್ಚೆ ಹಚ್ಚ ಹಸುರಿನಿಂದ ಕೂಡಿದ ವನಸಿರಿಯೇ ಅವಳ ಉಡುಗೆಯಾಗಿದೆ. ಮುಂದಿನ ಪದ್ಯವನ್ನ ನೋಡೋಣ. ಮತ್ತೆ ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನ್ನೇ ದೇವಿಗೆ ಎರೆಯೆ ಬಿಡುತ್ತೆ ಗುಡಿಯ ಕಟ್ಟಲು. ಮೂರನೇ ನುಡಿ ನೋಡ್ರಿ. ಸಿಂಧು ಯಮುನೆ ದೇವ ಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ. ಭಾರತದಲ್ಲಿ ಹರಿಯುವಂತಹ ನದಿಗಳು ಸಿಂಧು ಯಮುನೆ, ದೇವಗಂಗೆ, ತಪತಿ, ಕೃಷ್ಣೆ, ತುಂಗೆ ಮೊದಲಾದ ಪವಿತ್ರ ನದಿಗಳು ಹರಿಯುವ ಪುಣ್ಯಕ್ಷೇತ್ರವೇ ಭರತ ಭೂಮಿ. ಸಲೀಲ ಅಂದ್ರೆ ನೀರು ಅಂತ ಅರ್ಥ. ಇಂಥ ಪುಣ್ಯ ಭೂಮಿಯ ಬಿಡುಗಡೆಗಾಗಿ ಕವಿ ಹಂಬಲಿಸಿದ್ದಾರೆ. ಸಿಂಧು, ಯಮುನಾ, ದೇವಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆ ಇಂಥ ಸಲೀಲ ನೀರು ಹರಿಯುವ ತೀರ್ಥ ಪುಣ್ಯರಂಗೆ, ಪುಣ್ಯಭೂಮಿ ಇದು. ಇಂಥ ಪುಣ್ಯಭೂಮಿಯ ಸಲುವಾಗಿ ಕವಿಯ ಮನಸ್ಸು ಹಂಬಲಿಸ್ತಾ ಇದೆ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನ್ನೇ ದೇವಿಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಮತನು ಬಿರಿವೆ ಜೀವನವನ್ನೇ ದೇವಿಗೆ ಎರೆವೆ. ಮತದ ಬಿರುಕುಗಳನ್ನು ಅಂದ್ರೆ ದೇಶದ ಏಕತೆಗಾಗಿ ಅಡ್ಡಿ ಮಾಡುತ್ತಿರುವ ಆ ಮತ, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ, ಜಾತಿ ಮತ ವೇದಗಳನ್ನ, ಇಂಥ ಬಿರುಕುಗಳನ್ನ ತೊರೆವೆ ಅಂದ್ರೆ ಬಿಟ್ಟು ಬಿಡ್ತೀನಿ. ಮತಭೇದಗಳನ್ನ ಬಿಡಲಿಕ್ಕೆ ಕವಿ ಇಲ್ಲಿ ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ವಿವಿಧ ಭಾಷಾ ನುಡಿಗಳನ್ನ, ವಿವಿಧ ನುಡಿಗಳ ತೊಡಕುಗಳನ್ನ, ನನ್ನ ಭಾಷೆ ಶ್ರೇಷ್ಠ, ನಿನ್ನ ಭಾಷೆ ಶ್ರೇಷ್ಠ ಅಂತನ್ನುವಂತ ಮಾತುಗಳನ್ನ, ಭಿನ್ನಾಭಿಪ್ರಾಯಗಳನ್ನ ಮರೆಯಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಜಟಿಲ ತೊಡಕು ಅಂದ್ರೆ ಜಟಿಲ ಸಮಸ್ಯೆಗಳನ್ನ ಬಿಡಿಸಿ ಭರತ ಮಾತೆಯ ಬಿಡುಗಡೆಗೆ ಗುಡಿ ಕಟ್ಟಲು ತನ್ನ ಬದುಕನ್ನೇ ಸಮರ್ಪಿಸಲು ಲೇಖಕರು ಸಿದ್ಧರಾಗಿದ್ದಾರೆ. ತೊಡಕು ಅಂದ್ರೆ ಜಟಿಲವಾದ ಸಮಸ್ಯೆಗಳನ್ನ ಬಿಡಿಸಿ ಜೀವನವನ್ನೇ ದೇವಿಗೆ ಎರೆವೆ ಅಂತೇಳಿ ಕವಿ ಇಲ್ಲಿ ಹೇಳ್ತಾರೆ. ನೋಡ್ರಿ, ಇಲ್ಲಿ ಪ್ರಕೃತ ಪದ್ಯ ದೇಶಾಭಿಮಾನವನ್ನ ಸಾರುವಂತ ಒಂದು ಪದ್ಯ ಆಗಿದೆ. ದೇಶಾಭಿಮಾನದ ಮಹತ್ವವನ್ನ ಸಾರುವುದು.
ಭರತ ಭೂಮಿ ಕವಿಗೆ ತಾಯಿಯಂತೆ ಮಮತೆಯನ್ನು ನೀಡಿ ಕಾಪಾಡುವ ನಾಡಾಗಿದೆ. ಅಂದ್ರೆ ತಾಯಿ ಯಾವ ರೀತಿ ನಮ್ಮನ್ನ ಪೊರಿತಾಳೋ, ಪ್ರತಿ ಕ್ಷಣವೂ ತಾಯಿಗೆ ತನ್ನ ಮಕ್ಕಳ ಬಗ್ಗೆ ಒಂದು ಕಳಕಳಿ ಪ್ರೀತಿ ಇದ್ದೇ ಇರುತ್ತೆ. ಅದೇ ರೀತಿ ಭಾರತ ಮಾತೆ ಕೂಡ ನಮ್ಮನ್ನ ಕಾಪಾಡ್ತಾಳೆ ಅನ್ನುವಂತ ಕವಿ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಮಕ್ಕಳೇ, ಇಲ್ಲಿ ನಾವು ಭಾರತ ಮಾತೆಯ ಬಗ್ಗೆ ಕವಿಗೆ ಇರುವಂತ ಒಂದು ಪ್ರೇಮವನ್ನ ಕಾಣ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಪರರ ಅಧೀನದಲ್ಲಿರುವ ನಾಡನ್ನು ಮುಕ್ತಗೊಳಿಸಬೇಕು. ಈ ನಾಡು ದೇವ ಮಂದಿರ ಇದ್ದಂತೆ. ನೋಡ್ರಿ, ಭಾರತ ಮಾತೆ ದೇವ ಮಂದಿರ ಇದ್ದಂತೆ. ಈ ಭಾರತ ಮಾತೆಯನ್ನ ನೆಲೆಗೊಳಿಸಲು ಕವಿ ಆಶಿಸ್ತಾ ಇದ್ದಾರೆ. ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತ ಕವನ ಇದಾಗಿದೆ. ಭಾರತಾಂಬೆಯನ್ನ ಅವಳಿಗೆ ಬಿಡುಗಡೆಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಲು ಕವಿ ಪಣ ತೊಟ್ಟಿದ್ದಾರೆ. ಭಾರತಾಂಬೆಯ ಹಿಮಾಲಯದ ಸಿರಿಮುಡಿ ಕಿರೀಟವನ್ನ ಧರಿಸಿದ್ದಾಳೆ. ಭಾರತಾಂಬೆ ಹಿಮಾಲಯ, ನೋಡ್ರಿ, ಹಿಮಾಲಯ ಭಾರತದ ತುತ್ತ ತುದಿಗೆ ಇದೆ. ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶ ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ ಬರುತ್ತೆ ಅದು. ಅದಕ್ಕಾಗಿ ಸಿರಿಮುಡಿ ಕಿರೀಟವನ್ನ ಧರಿಸಿದಂತೆ ಇದ್ದಾಳೆ. ಅವಳ ಪಾದಗಳನ್ನ ವಿಶಾಲವಾದ ಹಿಂದೂ ಮಹಾಸಾಗರ ಇರ್ಬೋದು, ಅರಬ್ಬಿ ಸಮುದ್ರ ಇರ್ಬೋದು, ವಿಶಾಲವಾದ ಸಾಗರ ತೊಳೆಯುತ್ತದೆ. ನೋಡ್ರಿ, ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಭಾರತ ದೇಶ ಇದೆ. ಕನ್ಯಾಕುಮಾರಿಯನ್ನ ನೆನ್ಪು ಮಾಡ್ಕೊಳ್ರಿ, ಅವಾಗ ನಿಮಗೆ ಆ ಸಾಗರ, ವಿಶಾಲವಾದ ಸಾಗರ ಗೊತ್ತಾಗುತ್ತೆ. ಹಚ್ಚ ಹಸುರಿನ ವನಸಿರಿಯ ಆಕೆ ಉಡುಪು. ಉಡುಪು ಎಂತಾಗಿದೆ? ಧರಿಸಿರುವ ಭಾರತ ಮಾತೆ ಧರಿಸಿರುವಂತ ಒಂದು ಬಟ್ಟೆ, ಉಡುಪು ಯಾವ ರೀತಿಯಾಗಿದೆ ಅಂದ್ರೆ ಹಚ್ಚು ಹಸುರಿನ ವನಸಿರಿ, ಸಮೃದ್ಧಿಯಾದ ನಾಡು ಇದಾಗಿದೆ. ಅವಳನ್ನು ಪರದಾಸ್ಯದಿಂದ ಮುಕ್ತಗೊಳಿಸುವುದಕ್ಕಾಗಿ ಕವಿ ತನ್ನ ಬದುಕನ್ನೇ ಧಾರೆ ಎರೆಯಲು ಬಯಸುವರು. ನೋಡ್ರಿ, ಇಂಥ ಒಂದು ಭಾರತ ಮಾತೆಗೆ ಕವಿ ತನ್ನ ಜೀವನವನ್ನೇ ಧಾರೆ ಎರೆಯಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಹರಿಯುವಂತಹ ನದಿಗಳ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ. ಸಿಂಧು, ಯಮುನೆ, ದೇವಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆ ಮೊದಲಾದ ಪವಿತ್ರ ನದಿಗಳು ಹರಿಯುವ ಪುಣ್ಯಕ್ಷೇತ್ರವೇ ಭರತ ಭೂಮಿ. ಇಂಥ ಪುಣ್ಯ ಭೂಮಿ. ನೋಡ್ರಿ, ತೀರ್ಥ ಅಂತಂದ್ರೆ ದೇವಸ್ಥಾನಗಳಲ್ಲಿ ಬಳಸುವಂತ ನೀರನ್ನ ನಾವು ಪುಣ್ಯಕ್ಷೇತ್ರದ ಪುಣ್ಯ ತೀರ್ಥ ಅಂತ ಹೇಳ್ತೀವಿ. ನೋಡ್ರಿ, ನಮ್ಮಲ್ಲಿ ಹರಿಯುವಂತಹ ನದಿಗಳೆಲ್ಲವೂ ಪುಣ್ಯ ತೀರ್ಥಗಳಾಗಿವೆ. ಇಂಥ ಪುಣ್ಯ ಭೂಮಿಯ ಬಿಡುಗಡೆಗಾಗಿ ನಾವು ಇಲ್ಲಿ ಕವಿ ಹಂಬಲಿಸ್ತಿರೋದನ್ನ ಕಾಣ್ತೀವಿ. ಇನ್ನ ದೇಶದ ಏಕತೆಗೆ ಅಡ್ಡಿಯಾಗಿರುವ ಮತಭೇದಗಳು, ಮತ ಅಂದ್ರೆ ಧರ್ಮ, ಭೇದಗಳನ್ನ ಬಿಡಲು ಕವಿ ಆಶಿಸುತ್ತಾರೆ. ಆ ಮತ ಶ್ರೇಷ್ಠ, ಹಿಂದೂ ಧರ್ಮ ಶ್ರೇಷ್ಠ, ಕ್ರಿಸ್ತ ಧರ್ಮ ಶ್ರೇಷ್ಠ, ಇಂಥವೆಲ್ಲ ನಾವು ನೋಡ್ತಾ ಇರ್ತೀವಿ. ಇವಾಗ ಆ ಅಡ್ಡಿಗಳನ್ನ ಬಿಡಲು ಕವಿ ಆಶಿಸುವರು. ಹಾಗೆ ವಿವಿಧ ಭಾಷಾ ಭಿನ್ನಾಭಿಪ್ರಾಯ, ಭಾಷೆಗಳು ಹಲವಾರು ಇದಾವೆ, ಅಂತ ಅಭಿಪ್ರಾಯಗಳನ್ನ ಮರೆಯಲು ಇಚ್ಛಿಸುತ್ತಾರೆ. ಜಟಿಲ ಸಮಸ್ಯೆಗಳನ್ನ ಬಿಡಿಸಿ ಭರತ ಮಾತೆಯ ಬಿಡುಗಡೆಯ ಗುಡಿ ಕಟ್ಟಲು, ಗುಡಿ ಅಂದ್ರೆ ಪತಾಕೆ, ಧ್ವಜ ಕಟ್ಟಲು ತನ್ನ ಬದುಕನ್ನೇ ಸಮರ್ಪಿಸಲು ಕವಿ ಇಲ್ಲಿ ಸಂಕಲ್ಪ ಮಾಡ್ತಾ ಇದ್ದಾರೆ. ಸಂಕಲ್ಪಿಸು ಅಂದ್ರೆ ಪಣ ತೊಡುವು ಅಂತ ಅರ್ಥ. ಕವಿ ದೇಶವನ್ನ ತನ್ನ ತಾಯಿ ಎಂದು ಭಾವಿಸಿರುವುದರಿಂದ ತಾಯಿಯ ವಾತ್ಸಲ್ಯ, ಪ್ರೀತಿ ದೊರೆಯುತ್ತದೆ ಎಂಬ ಅಭಿಪ್ರಾಯ ಇದೆ. ಅಂದ್ರೆ ಇಲ್ಲಿ ಭರತ ಭೂಮಿ ನನ್ನ ತಾಯಿ ಅಂತ ಕವಿ ಹೇಳ್ತಾರೆ. ಅದೇ ರೀತಿ ತೊಟ್ಟಿಲ ಮಗುವನ್ನು ಹೇಗೆ ಕಾಪಾಡುತ್ತದೆಯೋ ಹಾಗೆ ನಮ್ಮ ನಾಡು ನಮ್ಮನ್ನು ರಕ್ಷಿಸುತ್ತದೆ. ತೊಟ್ಟಿಲಿನಲ್ಲಿ ತಾಯಿ ತನ್ನೇನಾದ್ರು ಕೆಲಸ ಮಾಡ್ಬೇಕಾದ್ರೆ ತೊಟ್ಟಿಲಿನಲ್ಲಿ ಚಿಕ್ಕ ಮಗುವನ್ನ ತೊಟ್ಟಿಲಿನಲ್ಲಿ ಮಲಗಿಸಿರ್ತಾಳೆ. ಆ ಮಗುವನ್ನ ಯಾವ ರೀತಿ ಕಾಪಾಡುತ್ತದೋ ಅದೇ ರೀತಿ ನಮ್ಮ ನಾಡು, ನಮ್ಮ ಭಾರತ ಮಾತೆ ಭರತ ಭೂಮಿ ನಮ್ಮನ್ನ ರಕ್ಷಿಸುತ್ತದೆ. ಅವಳು ದೇವಿಯಂತೆ ಪೂಜ್ಯಳಾಗಿರುವುದರಿಂದ ಅವಳಿಗೆ ಭಕ್ತಿಯಿಂದ ಜೀವನವನ್ನೇ ಅರ್ಪಿಸಬಹುದು. ದೇವಿಗೆ ಗುಡಿ ಕಟ್ಟುತ್ತಾರೆ, ಭರತ ಮಾತೆಗೆ ಸ್ವಾತಂತ್ರ್ಯವೇ ಗುಡಿಯಾಗಿದೆ. ಕವಿ ಆಕೆಯ ಶಿರಸ್ಸನ್ನ ಹಿಮಾಲಯ ಎಂದು ವರ್ಣಿಸಿ ಆಕೆಯ ಔನ್ನತ್ಯವನ್ನು ಮಹಾಸಾಗರದ ಜಲ ಆಕೆಯ ಪಾದಗಳನ್ನು ತೊಯಿಸುತ್ತಿದೆ ಎಂಬುದಾಗಿ ವರ್ಣಿಸಿ ಆಕೆಯ ಪಾವಿತ್ರ್ಯವನ್ನು ಎತ್ತಿ ಹಿಡಿದಿದ್ದಾರೆ. ನೋಡ್ರಿ, ಆ ಶಿರಸ್ಸನ್ನ ಹಿಮಾಲಯಕ್ಕೆ ಹೋಲಿಸಿ ಆಕೆಯ ಪಾದಗಳನ್ನ ಸಮುದ್ರ ಸಾಗರಗಳು ತೊಳೆಯುತ್ತಾ ಇವೆ ಅಂತೇಳಿ ಅದನ್ನ ಪಾವಿತ್ರ್ಯತೆಯಿಂದ ಎತ್ತಿ ಹಿಡಿದಿದ್ದಾರೆ. ಇವಳ ಉಡುವ ಪೈರು ಪಚ್ಚೆ
ಹಚ್ಚೆ ಹಸುರಿನಿಂದ ಕೂಡಿದೆ ಅಂತ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಂಧು, ಯಮುನೆ, ಗಂಗೆ ಮುಂತಾದ ಪವಿತ್ರ ನದಿಗಳಿಗೆ ಆಶ್ರಯವಾಗಿರೋ ಭಾರತ ಮಾತೆ ತಾನೂ ಪುನೀತೆಯಾಗಿದ್ದಾಳೆ. ತಾನೂ ಕೂಡ ಆ ನದಿಗಳು ಯಾವ ರೀತಿ ಪವಿತ್ರವಾಗಿವೆಯೋ ಅದೇ ರೀತಿ ತಾನೂ ಕೂಡ ಪವಿತ್ರವಾಗಿದ್ದಾಳೆ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇಶದ ಏಕತೆ ಹಾಗೂ ಸ್ವಾತಂತ್ರ್ಯಕ್ಕೆ ಭಂಗ ತರುವ ಮತ, ಭಾಷೆ ಹಾಗೂ ಇತರ ಯಾವುದೇ ಅಡಚಣೆಗಳನ್ನು ನಿವಾರಿಸಬೇಕೆಂಬ ಕವಿ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಅಭ್ಯಾಸಕ್ಕೆ ಪ್ರಶ್ನೆಗಳಿದಾವೆ, ನೋಡ್ತಾ ಹೋಗೋಣ. ಭರತ ಭೂಮಿ ನನ್ನ ತಾಯಿ, ತಂದೆ, ದೇವರು. ತಾಯಿ ಹೌದಲ್ಲ ಮಕ್ಕಳೇ? ನೋಡಿ, ಭರತ ಭೂಮಿ ನನ್ನ ತಾಯಿ. ಕಡಲು ಪದದ ಸಮಾನಾರ್ಥಕ ಪದ ಸರೋವರ, ನದಿ ಅಥವಾ ಸಮುದ್ರ ಯಾವ್ದಿರ್ಬಹುದು? ಕಡಲು ಪದದ ಸಮಾನಾರ್ಥಕ ಪದ ಎಸ್, ಹೌದು, ಸಮುದ್ರ. ಭಾರತ ಮಾತೆಯ ಸಿರಿಮುಡಿ. ಸಿರಿಮುಡಿ ಭಾರತ ಮಾತೆಯ ಕಿರೀಟ ಅಂತ ಹೇಳಿದ್ದಾರೆ ಲೇಖಕರು. ಯಾವ್ದಿರ್ಬೋದು? ಬ್ರಹ್ಮಗಿರಿ, ಬಾಬಾ ಬುಡನ್ಗಿರಿ, ತುಹಿನಗಿರಿ. ಯಾವುದು? ತುಹಿನಗಿರಿ. ಹೌದು, ಸರಿ. ಮತದ ಬಿರುಕುಗಳನ್ನು ತೊರೆವೆ. ಹೌದು, ತೊರೆವೆ. ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಜೀವನವನ್ನೇ ದೇವಿಗೆರೆವೆ, ಬಿಡುತ್ತೆ ಗುಡಿಯ ಕೊಟ್ಟಲು. ಹೌದಾ? ಅದೇ ರೀತಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಲಿಕ್ಕೆ ನೀವೇ ಪ್ರಯತ್ನ ಮಾಡಿ. ನಾವು ನೋಡ್ರಿ, ಇಲ್ಲಿ ಗುಡಿಯ ಮತದ ಬಿರುಕುಗಳನ್ನು ತೊರೆವೆ. ಭರತ ಭೂಮಿಯ ಉಡುಪು ಪೈರು ಪಚ್ಚೆ ಹಸಿರು. ತೊಟ್ಟಿಲು, ಕಟ್ಟಲು ಈ ಪದಗಳು ಅಂತ್ಯಪ್ರಾಸ. ಕಟ್ಟಲು, ಲೂ ಅನ್ನುವಂತ ಪದ ಬಂದಿದೆ ನೋಡ್ರಿ. ಕಟ್ಟಲು, ತೊಟ್ಟಿಲು, ಕಟ್ಟಲು ಅನ್ನುವಂತ ಪದಗಳು, ಇವುಗಳಿಗೆ ಅಂತ್ಯಪ್ರಾಸ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಭರತ ಭೂಮಿ ನನ್ನನ್ನು ಕಾಪಾಡ ಕೈಯಾಗಿದೆ. ಸರಿನೋ ತಪ್ಪೋ ಗುರ್ತಿಸ್ಬೇಕು. ಸರಿ ತಪ್ಪು. ಭರತ ಭೂಮಿ ನನ್ನನ್ನು ಕಾಪಾಡುವ ಮನೆಯಾಗಿದೆ. ಭರತ ಭೂಮಿ ನನ್ನನ್ನು ಕಾಪಾಡುವ ತೊಟ್ಟಿಲಾಗಿದೆ. ಇವುಗಳಲ್ಲಿ ಯಾವುದು ಸರಿ? ಗುರ್ತಿಸ್ತೀರಾ? ಎಸ್, ನೋಡ್ರಿ, ಭರತ ಭೂಮಿ ನನ್ನನ್ನು ಕಾಪಾಡುವ ತೊಟ್ಟಿಲಾಗಿದೆ. ಮುಂದೆ ಸರಿ ತಪ್ಪು ಗುರ್ತಿಸ್ಬೇಕು. ದೇಶವನ್ನು ತಾಯಿ ಎಂದು ಭಾವಿಸಿರುವುದರಿಂದ ಅವಳ ಕ್ರೋಧ ವ್ಯಕ್ತವಾಗುತ್ತದೆ. ಸರಿನೋ ತಪ್ಪು ಹೇಳಿ? ತಪ್ಪು. ಭರತ ಮಾತೆಗೆ ಸ್ವಾತಂತ್ರ್ಯವೇ ಗುಡಿಯಾಗಿದೆ. ಸರಿನೋ ತಪ್ಪು ಹೇಳಿ? ಸರಿ. ಕಡಲು ಭಾರತ ಮಾತೆಯ ಪಾದಗಳನ್ನು ತೊಳೆಯುವುದರಿಂದ ಅವುಗಳು ಮಲಿನವಾಗುತ್ತವೆ. ಸರಿ ಅಥವಾ ತಪ್ಪು? ಮಲಿನವಾಗ್ತವ? ಇಲ್ಲ, ಹಾಗಾಗಿ ತಪ್ಪು. ಮತ, ಭಾಷಾ ಭೇದಗಳು ದೇಶದ ಏಕತೆಗೆ ಭಂಗ ತರುವುದಿಲ್ಲ ಇಲ್ಲ, ತರುತ್ತವೆ. ಹಾಗಾಗಿ ಈ ವಾಕ್ಯ ತಪ್ಪು. ನೋಡೋಣ ಉತ್ತರಗಳು ಏನಿದಾವ ಅಂತ ಹೇಳಿ. ತಪ್ಪು, ಸರಿ, ತಪ್ಪು, ತಪ್ಪು. ನೋಡ್ರಿ, ದೇಶವನ್ನ ತಾಯಿ ಎಂದು ಭಾವಿಸಿ ಕ್ರೋಧ ವ್ಯಕ್ತವಾಗುತ್ತದೆ. ತಪ್ಪು ವಾಕ್ಯ. ಭಾರತ ಮಾತೆಗೆ ಸ್ವಾತಂತ್ರ್ಯವೇ ಗುಡಿಯಾಗಿದೆ. ಸರಿ ವಾಕ್ಯ. ಕಡಲು ಭಾರತ ಮಾತೆಯ ಪಾದಗಳು ಅವುಗಳು ಮಲಿನವಾಗುತ್ತವೆ ಅಂತ ಹೇಳ್ತಾರೆ, ಹಾಗಾಗಿ ತಪ್ಪು. ಮತ, ಭಾಷಾ ಭೇದಗಳು ದೇಶದ ಏಕತೆಗೆ ಭಂಗ ತರುವುದಿಲ್ಲ. ತಪ್ಪು. ಕೆಲವೊಂದಿಷ್ಟು ಇಲ್ಲಿ ಅಲಂಕಾರಗಳನ್ನ ಕೊಟ್ಟಿದ್ದಾರೆ. ರೂಪಕ ಅಲಂಕಾರ. ಭರತ ಭೂಮಿ ಅಂದ್ರೆ ಇಲ್ಲಿ ಅಲಂಕಾರ ಅಂದ್ರೆ ಏನು? ಹೋಲಿಸುವ ವಸ್ತು, ಹೋಲಿಕೆಗಳು ಬೇರೆ ಬೇರೆ ಆಗಿದ್ರು ಕೂಡ ಒಂದೇ ಅಂತ ವರ್ಣಿಸ್ತೀವಲ್ಲ, ಅದಕ್ಕೆ ನಾವು ರೂಪಕ ಅಲಂಕಾರ ಹೇಳ್ತೀವಿ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಈ ಸಾಲುಗಳಲ್ಲಿ ರೂಪಕ ಅಲಂಕಾರ ಇದೆ. ನೋಡ್ರಿ, ಭರತ ಭೂಮಿಯನ್ನ ತಾಯಿ ಮತ್ತು ತೊಟ್ಟಿಲಿಗೆ ಹೋಲಿಸುವ ಬದಲು ಭರತ ಭೂಮಿಯೇ ತಾಯಿ ಅಂತ ಕರೀತಾರೆ. ಹೌದಾ? ಇಲ್ಲಿ ಭರತ ಭೂಮಿ ನನ್ನ ತಾಯಿ ಅಂತ ಹೇಳ್ತಾರೆ. ಭರತ ಮಾತೆ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಹೌದಾ? ಅದಕ್ಕಾಗಿ ಇದು ಅದೇ ಇದು ಅಂತ ಹೇಳ್ತಾರಲ್ಲ, ಅದು
ಹಾಗಾಗಿ ರೂಪಕ ಅಲಂಕಾರ. ದೇವಗಂಗೆ, ಭದ್ರತುಂಗೆ, ಪುಣ್ಯರಂಗೆ. ಅದೇ ರೀತಿ ಇಲ್ಲಿ ತೊಟ್ಟಿಲು ಕಟ್ಟಲು ಅಂದ್ರೆ ಅಂತ್ಯಪ್ರಾಸಗಳ ಬಳಕೆಯಾಗಿರುವುದನ್ನ ಕಾಣ್ತೀವಿ. ಪ್ರಕೃತ ಕವನದ ಭಾಷೆ ಅತ್ಯಂತ ಸರಳವಾಗಿದೆ. ಯಾವುದೇ ಒಂದು ದೀರ್ಘವಾದ ಸಮಾಸ ಪದಗಳು ಇಲ್ಲ. ಅಂದ್ರೆ ನೋಡ್ರಿ, ಅಚ್ಚ ಕನ್ನಡದ ಪದಗಳು ಇದಾವ. ಹೊರೆ, ಹೊರೆ, ಎರೆ, ಗುಡಿ, ಮುಡಿ, ಅಡಿ, ತಾಯಿ ಮುಂತಾದ ಅಚ್ಚ ಕನ್ನಡದ ಪದಗಳು ಕವಿಯ ಭಾಷಾ ಸಾಮರ್ಥ್ಯವನ್ನ ಹೆಚ್ಚಿಸಿವೆ. ತುಹಿನಗಿರಿಯ, ಸಿರಿಯ, ಮುಡಿಯ ಮುಂತಾದ ಗುಣವಾಚಕಗಳಿಂದ ಕೂಡಿದ ಪದಗಳು ಕವಿಯ ಉತ್ತಮ ಶೈಲಿಗೆ ಉದಾಹರಣೆಯಾಗಿಯೇ. ನೋಡ್ರಿ, ತುಹಿನಗಿರಿ, ಸಿರಿಯ ಮುಡಿ ಗುಣವಾಚಕ ಪದಗಳು. ಗಿರಿ, ತುಹಿನಗಿರಿ, ಸಿರಿಯ ಮುಡಿ ಇವೆಲ್ಲ ಗುಣವಾಚಕ ಪದಗಳು. ಅದೇ ರೀತಿ ರೂಪಕ ಅಲಂಕಾರ ಮತ್ತೆ ಅಂತ್ಯಪ್ರಾಸದ ಪದಗಳು ಕೂಡ ಈ ಕವಿತೆಯ ಸೊಗಸನ್ನ ಹೆಚ್ಚಿಸಿವೆ. ನೋಡ್ರಿ, ಕವಿ ಬಳಸಿರುವ 2 ಅಚ್ಚ ಕನ್ನಡದ ಪದಗಳನ್ನ ಬರೆಯಿರಿ. ಮಕ್ಕಳಿಗೆ ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಪ್ರಯತ್ನ ಪಡಿ. ಗುಣವಾಚಕಗಳಿಂದ ಕೂಡಿದ 2 ಪದಗಳು ಯಾವುವು? ಗುಣವಾಚಕಗಳಿಂದ ಕೂಡಿದ 2 ಪದಗಳು ಯಾವುವು? ಪದ್ಯದಲ್ಲಿರುವ ಒಂದು ರೂಪಕ ಅಲಂಕಾರವನ್ನ ಗುರುತಿಸಿ. ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಭರತ ಭೂಮಿಯ ಸಿರಿ ಸಂಪತ್ತನ್ನು ವಿವರಿಸಿರಿ. ವಿವರಿಸೋಣ. ಆಕೆಯ ಶಿರಸ್ಸನ್ನು ಹಿಮಾಲಯವೊಂದು ವರ್ಣಿಸಿ. ಆಕೆಯ ಔನ್ನತ್ಯವನ್ನು ಮಹಾಸಾಗರದ ಜಲ ಆಕೆಯ ಪಾದಗಳನ್ನು ತೋಯಿಸುತ್ತಿವೆ ಎಂಬುದಾಗಿ ವರ್ಣಿಸಿ ಆಕೆಯ ಪಾವಿತ್ರ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಇವಳ ಉಡುಪು ಪೈರು ಪಚ್ಚೆ ಎಂದು ಹೇಳುವಲ್ಲಿ ದೇಶದ ಪ್ರಾಕೃತಿಕ ಸಂಪತ್ತಿನ ಸೂಚನೆ ಇದೆ. ಇಲ್ಲಿ ನೋಡ್ರಿ, ಶಿರಸ್ಸನ್ನು ಹಿಮಾಲಯಕ್ಕೆ ಹೋಲಿಸಿದ್ದಾರೆ. ಅವಳ ಮಹಾಸಾಗರಗಳು ಅವಳ ಪಾದಗಳನ್ನ ತಳಿತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅವಳ ಉಡುಪು ಪೈರು ಪಚ್ಚೆಯಿಂದ ಕೂಡಿದೆ. ಇದು ಭರತ ಮಾತೆಯ ಸಿರಿ ಸಂಪತ್ತು. ಕವಿ ನಿವಾರಿಸಲು ಬಯಸಿರುವ ತೊಡಕುಗಳು ಯಾವುವು? ದೇಶದ ಏಕತೆ ಹಾಗೂ ಸ್ವಾತಂತ್ರ್ಯಕ್ಕೆ ಭಂಗ ತರುವ ಮತ, ಭಾಷೆ ಹಾಗೂ ಯಾವುದೇ ಅಡಚಣೆಗಳನ್ನು ನಿವಾರಿಸಬೇಕೆಂದು ಕವಿ ಆಶಯ ವ್ಯಕ್ತಪಡಿಸುತ್ತಾರೆ. ಈ ಪದ್ಯದಿಂದ ಏನನ್ನು ಕಲ್ತ್ರಿ? ನಾಡಿನ ಬಗ್ಗೆ ಕವಿ ವ್ಯಕ್ತಪಡಿಸಿರುವ ಉನ್ನತ ಭಾವನೆಗಳನ್ನು ಗ್ರಹಿಸಿದಿರಿ. ಕವಿಯಲ್ಲಿ ಭಾರತ ಮಾತೆಯ, ಭರತ ಭೂಮಿಯ ಬಗ್ಗೆ ವ್ಯಕ್ತಪಡಿಸಿರುವ ಅತ್ಯಂತ ಉನ್ನತವಾದ ಭಾವನೆಗಳನ್ನ ನಾವು ತಿಳ್ಕೊಂಡಿವಿ. ನಾಡಿನ ರಕ್ಷಣೆಗಾಗಿ ನಾವು ಸಿದ್ಧರಾಗಬೇಕೆಂದು ಮನವರಿಕೆ ಆಯಿತು. ಸದಾ ಕಾಲ ನಾವು ಭಾರತ ದೇಶವನ್ನ ಕಾಪಾಡುವ ಸಲುವಾಗಿ ಸಿದ್ಧರಾಗಿರಬೇಕು. ಭಾರತದ ದೇಶ ಪ್ರೇಮ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಯ ಅಗತ್ಯವನ್ನು ಕಂಡುಕೊಂಡಿರಿ. ಮತಗಳನ್ನ ನಮ್ಮ ಮತ ಶ್ರೇಷ್ಠ, ನಿಮ್ಮ ಮತ ಶ್ರೇಷ್ಠ ಅನ್ನುವಂತ ಭಾವನೆಯನ್ನ ತೊರೆಯಬೇಕು. ಭಾಷಾ ಭಾವನೆಯನ್ನ ತೊರೆಯಬೇಕು. ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ಮೆರಿಬೇಕು. ವಿವಿಧತೆಯಲ್ಲಿ ಏಕತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿವಿ. ಅದೇ ರೀತಿ ಭಾಷಾ ಶೈಲಿಯು ಅಲಂಕಾರಿಕವು ಸರಳವೂ ಆಗಿರುವುದನ್ನ ಈ ಕವಿತೆಯಲ್ಲಿ ಕಾಣಬಹುದು. ಇನ್ನ ಈ ಪದ್ಯವನ್ನ ಓದಿ ಅದರ ಭಾವವನ್ನ ಗ್ರಹಿಸಿ. ಒಂದು ಚಿಕ್ಕ ಪದ್ಯ ಕೊಟ್ಟಿದ್ದಾರೆ. ಆ ಪದ್ಯವನ್ನ ಓದಿ ನಾವು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗೋಣ. ಪಡುವನ ಕಡಲಿನ ನೀಲಿಯ ಬಣ್ಣ, ಮುಡಿಯೊಳು ಸಂಜೆಯ ಅಂಚಿನ ಚಿನ್ನ. ಪಡುವಣ ಕಡಲಿನ ನೀಲಿಯ ಬಣ್ಣ. ಮೂಡಣ ಅಂದ್ರೆ ಪೂರ್ವ, ಪಡುವಣ ಪಶ್ಚಿಮ. ಹೌದಾ? ಪಡುವಣ ಕಡಲಿನ, ಪಶ್ಚಿಮ ಕಡಲಿನ ನೀಲಿಯ ಬಣ್ಣ, ಮುಡಿಯೋಳು ಸಂಜೆಯ ಅಂಚಿನ ಚಿನ್ನ. ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು, ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು, ಬಿರುಮಳೆ ಗಂಜನ ಬೆಟ್ಟದ ಸಾಲು. ಹುಲಿ ಕಾಡಾನೆಗಳ ಅಲೆಯುವ ಕಾಡಿದು ಸಿರಿಗನ್ನಡ ನಾಡು. ಅಂದ್ರೆ ಕನ್ನಡ ನಾಡಿನಲ್ಲಿ ಇರುವಂತದ್ದು ಸಿರಿ ಸಂಪತ್ತಿನ ಒಂದು ವರ್ಣನೆಯಲ್ಲಿ. ಪಡುವಣ ಕಡಲು ಯಾವ ಬಣ್ಣದಿಂದ ಕೂಡಿದೆ?
ಯಾವ ಬಣ್ಣದಿಂದ ಕೂಡಿದೆ? ಉತ್ತರ ಹೇಳಬಲ್ಲಿರಾ? ನೀಲಿಯ ಬಣ್ಣದಿಂದ ಕೂಡಿದೆ. ಹೊಳೆಗಳ ಸೆರಗು ಏನನ್ನು ಉಂಟು ಮಾಡಿದೆ? ಏನನ್ನು ಉಂಟು ಮಾಡಿದೆ? ಪಚ್ಚೆಯ ಬಯಲು. ಹೌದಾ? ಬೆಟ್ಟದ ಸಾಲುಗಳ ವಿಶೇಷತೆ ಏನು? ಬಿರುಮಳೆಗಂಜನ. ಬೆಟ್ಟದ ಸಾಲು. ಕನ್ನಡ ನಾಡಿನ ಕಾಡಿನಲ್ಲಿ ಅಲೆಯುವ ಪ್ರಾಣಿಗಳು ಯಾವುವು? ಹುಲಿ, ಕಾಡಾನೆಗಳು. ಅಲೆಯುವ ಕಾಡಿದು. ಪಚ್ಚೆ ಅಂಚು. ಈ ಪದಗಳ ಅರ್ಥ ಬರೆಯಿರಿ. ಪಚ್ಚೆ ಹಸಿರು, ಅಂಚು ತುದಿ, ಬಿರುಮಳೆ, ಸಿರಿಗನ್ನಡ ಇವುಗಳನ್ನು ಬಿಡಿಸಿ ಸಮಾಸದ ಹೆಸರನ್ನ. ಬಿರುಸಾದ ಮಳೆ ಬಿರುಮಳೆ, ಸಿರಿಯ ಕನ್ನಡ ಸಿರಿಗನ್ನಡ. ಅಂದ್ರೆ ಇಲ್ಲಿ ವಿಶೇಷಣ ಪೂರ್ವ ಪದವಾಗಿರೋದ್ರಿಂದ ಇವು ಕರ್ಮಧಾರೆಯ ಸಮಾಸ ಅಂತೇಳಿ ಹೇಳ್ಬೋದು. ಈ ಪದ್ಯದಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಕಠಿಣ ಪದಗಳ ಅರ್ಥವನ್ನ ನೋಡೋಣ. ಎರೆ, ಕೊಡು ಅಥವಾ ಸುರಿ. ಬಿಡುತೆ, ಬಿಡುಗಡೆ, ಸ್ವಾತಂತ್ರ್ಯ. ಪೊರೆ, ಹೊರೆ, ಕಾಪಾಡು. ಭೂಮಿ ತತ್ಸಮ, ಭುವಿ ತದ್ಭವ. ತತ್ಸಮ ಭೂಮಿ, ಇದು ತತ್ಸಮ ಪದ. ತತ್ಸಮ ಅಂದ್ರೆ ಸಂಸ್ಕೃತ ಪದಗಳಿಗೆ ಸಮಾನವಾದ ಪದ. ತದ್ಭವ ಅಂದ್ರೆ ಆ ಸಂಸ್ಕೃತ ಪದದಿಂದ ಹುಟ್ಟಿಕೊಂಡಿರುವಂತ ಕನ್ನಡ ಪದ, ಅದಕ್ಕೆ ಭುವಿ. ತುಹಿನ ಹಿಮ, ಉಡೆ ಉಡುಪು, ಕಡಲು ಸಮುದ್ರ. ಶ್ರೀ ಸಿರಿ, ಮತ್ತೆ ತತ್ಸಮ ತದ್ಭವಗಳು ಬಂದಿರುವುದನ್ನ ಗಮನಿಸಿ. ಶ್ರೀ ಇದು ತತ್ಸಮ, ಶಿರಿ ತದ್ಭವ. ಸಲಿಲ ನೀರು ಅಥವಾ ಜಲ. ತೀರ್ಥ ಪವಿತ್ರ ಜಲ. ಪುಣ್ಯರಂಗ ಪುಣ್ಯಭೂಮಿ. ಬಿರುಕು ಒಡಕು. ತೊತ್ತ ತೊಡಕು ಬಂದ ತೊಂದರೆ ಅಂದ್ರೆ ಅಡಚಣೆ. ತೊತ್ತ ತೊಡಕು ಅಂದ್ರೆ ಬಂದ ತೊಂದರೆಗಳು ಅಥವಾ ಅಡಚಣೆ. ಮತ್ತೆ ಪಾಠದಲ್ಲಿ ಇನ್ನೂ ಏನಾದ್ರೂ ವಿವರಣೆ ಇದ್ರೆ ನೋಡೋಣ. ಪ್ರಶ್ನೆಗಳೇನಾದ್ರೂ ಇದ್ರೆ ನೋಡೋಣ. ನೋಡ್ರಿ, ಭರತ ಭೂಮಿ ನನ್ನ ತಾಯಿ. ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ, ರಾಷ್ಟ್ರವನ್ನ ವರ್ಣಿಸಿರುವ ಹಾಡು ನೋಡ್ರಿ. ಭಾರತ ಮಾತೆಯ ಚಿತ್ರ ಒಂದು ಕೊಟ್ಟಿದ್ದಾರೆ. ಭರತ ಭೂಮಿಯ ಸಿರಿ ಸಂಪತ್ತನ್ನ ಇಲ್ಲಿ ವರ್ಣಿಸಿರೋದ್ರಿಂದ ನಾವು ಇಲ್ಲಿ ನೋಡ್ಬೋದು. ಹೌದಾ? ಆಯ್ತಲ್ಲ? ಮಕ್ಕಳೇ, ಇದುವರೆಗೆ ನಾವು ಭರತ ಭೂಮಿ ನನ್ನ ತಾಯಿ ಎನ್ನುವಂತ ಪದ್ಯವನ್ನ ಅರ್ಥಕೊಂಡಿವಿ. ತಾವು ಆ ಪಾಠವನ್ನ ಪದ್ಯವನ್ನ ಇನ್ನೊಂದು ಸಾರಿ ಸಂಪೂರ್ಣವಾಗಿ ಓದಿ ಪಾಠದ ಹಿಂದಿನ ಅಭ್ಯಾಸಕ್ಕಾಗಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಗಳನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.